ಎಲ್ಲರಿಗೂ ನಮಸ್ಕಾರ. ಥಟ್ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹಾಗೂ GP ರಾಜರತ್ನಂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಈ ಮಹಾನುಭಾವರನ್ನು. ಇವರಿಬ್ಬರ ನಡುವೆ ನಡೆದಂಥ ಒಂದು ಅದ್ಭುತ ಘಟನೆ. GP ರಾಜರತ್ನಂ MA ಪೂರ್ಣಗೊಳಿಸಿದ್ದಾರೆ. ಕೆಲಸ ಇಲ್ಲ, ಮನೆಯಲ್ಲಿ ಬಡತನ. ಅವರಿಗೆ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆಗೆ ಜನಗಣತಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸ ಮಾಡಿದ್ರೆ ತಿಂಗಳಿಗೆ 20 ರೂಪಾಯಿ ಬರುತ್ತೆ, ಸಂಬಳ ಕೊಡ್ತಾರೆ ಅಂತ. 6 ತಿಂಗಳ ತಾತ್ಕಾಲಿಕ ಕೆಲಸ. ಆ ಕೆಲಸಕ್ಕೆ ಹೋಗ್ತಾರೆ. ಮಾಸ್ತಿಯವರಿಗೆ ಗೊತ್ತಾಗುತ್ತೆ ರಾಜರತ್ನಂ ಈ ಒಂದು ಕೆಲಸಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ ಅಂತ. ನೇರವಾಗಿ ರಾಜರತ್ನಂ ಅವರನ್ನು ಕರೆದು, ಇಂತಹ ಕೆಲಸ ನಿನ್ನಂತಹವನ್ನು ಮಾಡೋದಲ್ಲ, ಒಂದು ಕೆಲಸ ಮಾಡು, ನೀನು ಮನೆಯಲ್ಲೇ ಕುಳಿತುಕೋ. ಮನೆಯಲ್ಲಿ ಕೂತ್ಕೊಂಡು ಚೀನಿ ಯಾತ್ರಿಕರು ಭಾರತಕ್ಕೆ ಬಂದಂಥ ಕಥೆಗಳು ಇವೆಯಲ್ಲ, ಹಾಗೆಯೇ ಬುದ್ಧನ ಉಪದೇಶಗಳು ಇವೆಯಲ್ಲ, ಅವೆಲ್ಲವನ್ನು ಕನ್ನಡಕ್ಕೆ ಅನುವಾದ ಮಾಡು. ತಿಂಗಳಿಗೆ 20 ರೂಪಾಯಿಗಳ ಹಾಗೆ 6 ತಿಂಗಳ ಕಾಲ ನಿನಗೆ ನಾನು ಹಣವನ್ನು ಕೊಡ್ತೇನೆ, ಅದರ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ರಾಜರತ್ನಂ ಒಪ್ಕೋತಾರೆ. ಅದರ ಫಲವಾಗಿ ಅದ್ಭುತವಾದಂಥ ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ ನಮ್ಮ ಕನ್ನಡಕ್ಕೆ ದಕ್ಕುತ್ತೆ. ಹಾಗಾಗಿ ಇಬ್ಬರೂ ಮಹಾನುಭಾವರನ್ನು ಹೃತ್ಪೂರ್ವಕವಾಗಿ ನಾವು ಸ್ಮರಿಸಬೇಕಾಗುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಭಾಸ್ಕರ್. ಗೆಸ್ಟ್ ಲೆಕ್ಚರರ್ ಆಗಿ ನಾನು ಹಿರೇ ಸಿಂಧೋಗಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸ ಪುಸ್ತಕವನ್ನು ಓದುವುದು. ಭಾಸ್ಕರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣಿ ರಾಮಕೃಷ್ಣ. ನಾನು ಬೆಂಗಳೂರಿನ ರಾಮಮೂರ್ತಿ ನಗರದಿಂದ ಬಂದಿದ್ದೀನಿ. ನನ್ನ ವೃತ್ತಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ SJS ಪಾಲಿಟೆಕ್ನಿಕಲ್ಲಿ ಅಧೀಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ನನ್ನ ಹವ್ಯಾಸ ಕವನಗಳನ್ನು ರಚಿಸೋದು, ಪುಸ್ತಕಗಳನ್ನು ಓದೋದು, ಅತಿ ಮುಖ್ಯವಾದಂತಹ ಕಾರ್ಯಕ್ರಮವಾದಂತಹ ತಟ್ಟಂತ ಹೇಳಿಯನ್ನು ನೋಡೋದು ಒಂದು ಹವ್ಯಾಸ ಆಗಿದೆ. ಬಹಳ ಸಂತೋಷ ಸುಬ್ರಹ್ಮಣಿ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು BN ನಾಗಭೂಷಣ ರಾವ್ ಅಂತನ್ಬಿಟ್ಟು ನಾನು ಬೆಂಗಳೂರಿನ AGS ಲೇಔಟಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸತಕ್ಕಂಥದ್ದು, ತಟ್ಟಂತೇಳಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಪದಬಂಧಗಳನ್ನು ಬಿಡಿಸ್ತಕ್ಕಂಥದ್ದು, ಇದು ನನ್ನ ಹವ್ಯಾಸಗಳು. ಬಹಳ ಸಂತೋಷ ನಾಗಭೂಷಣ ರಾವ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ನಾಲ್ಕನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಗಂಗಾಧರ KR, ಕುದುರೆಗೆರೆ, ಬೆಂಗಳೂರು ಉತ್ತರ ತಾಲೂಕು. ಹವ್ಯಾಸ ಪತ್ರಿಕೆ ಓದುವುದು, ಕಥೆ ಪುಸ್ತಕಗಳ ಓದುವುದು, TV ನೋಡುವುದು. ತುಂಬ ಸಂತೋಷ ಗಂಗಾಧರ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾವು 4 ಜನ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಅಮೆರಿಕದ ನ್ಯೂಜೆರ್ಸಿಯಲ್ಲಿ ವಾಸವಾಗಿರುವಂಥ ಶ್ರೀಮತಿ ಲತಾ ಸ್ವಾಮಿನಾಥನ್ ಅವರು. ತಮ್ಮ ಸೋದರಿ ದಿವಂಗತ ಶ್ರೀಮತಿ ಸಾವಿತ್ರಿ ಸುಬ್ಬರಾವ್ ಅವರ ನೆನಪಿನಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳನ್ನು ಈಗ ನೋಡೋಣ. ಭೇದ ನಿರಸನ ರಗಳೆಗಳು, ಹಂಪನ ಅವರ ಚಾರು ವಸಂತ, ಆಯಾಮ ಅನನ್ಯತೆ, MN ರತ್ನ ಬರೆದಂಥ ಕೃತಿ. ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಜೈನ ಸನ್ಯಾಸಿಗಳು ದೇಹ ತ್ಯಾಗವನ್ನು ಮಾಡಿದ್ದನ್ನು ತಿಳಿಸುವ ಶಾಸನಗಳನ್ನು ಯಾವ ಹೆಸರಿನಿಂದ ಗುರುತಿಸುವರು? ಆಯ್ಕೆಗಳು ಬರೋದಕ್ಕೆ ಮೊದಲು ಬಜರ್ ಒತ್ತಿದ್ದಾರೆ ಸುಬ್ರಹ್ಮಣಿ ಮತ್ತು ಗಂಗಾಧರ್. ಸುಬ್ರಹ್ಮಣಿ. ಸಲ್ಲೇಖನ ವ್ರತದ ಶಾಸನ. ಆಯ್ಕೆಗಳನ್ನು ನೋಡೋಣ. ನಿಷಧಿಗಲ್ಲುಗಳು, ಯೂಪಸ್ತಂಭಗಳು, ಮಾಸ್ತಿಕಲ್ಲುಗಳು, ವೀರಗಲ್ಲುಗಳು. ಉತ್ತರವನ್ನು ನೋಡೋಣ. ನಿಷಧಿಗಲ್ಲುಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು.
ಆ ನಿಷದಿಗಲ್ಲು ಅಂತ ಯಾವುದಕ್ಕೆ ಹೇಳ್ತಾರೆ ಅಂದರೆ ಸಲ್ಲೇಖನ ವ್ರತವನ್ನು ಕೈಗೊಂಡು ಅನ್ನಾಹಾರ ನೀರು ಇತ್ಯಾದಿಗಳನ್ನು ಬಿಟ್ಟು ಕೇವಲ ದೈವಾರಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೇಹತ್ಯಾಗ ಯಾರು ಮಾಡ್ತಾರೆ ಅವರ ಹೆಸರಲ್ಲಿ ನೆಟ್ಟೆತ್ತ ಕಲ್ಲು ಏನಿರುತ್ತೆ ಅದು ನಿಷದಿಗಲ್ಲು. ವ್ರತ ಸಲ್ಲೇಖನ ಪುಸ್ತಕ ಯಾರಿಗೂ ದೊರೀತಾ ಇಲ್ಲ. ಮುಂದಿನ 2 ಪುಸ್ತಕಗಳು ಡಾಕ್ಟರ್ BA ವಿವೇಕ್ ರೈ ಅವರು ಬರೆದ ಅಕ್ಕರ ಮನೆ ಹಾಗೂ ಅಲ್ಪಸಂಖ್ಯಾತರು ಮತ್ತು ಜಾತಿ ವ್ಯವಸ್ಥೆ, ಡಾಕ್ಟರ್ ಮುಜಾಫರ್ ಅಸ್ಸಾದಿ ಬರೆದಿರುವಂಥದ್ದು. ಪ್ರಶ್ನೆ: ಇವುಗಳಲ್ಲಿ ಯಾವುದೋ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ. ಆಯ್ಕೆಗಳನ್ನು ನೋಡೋಣ. ಹೀನಯಾನ, ಮುಷ್ಟಿಯಾನ, ಬಜರ್. ಮತ್ತೆ ಒತ್ತಿದ್ದಾರೆ ಸುಬ್ರಹ್ಮಣಿ. ಮುಷ್ಟಿಯಾನ. ಎರಡನೇದಾಗಿ ಬಜರ್ ಒತ್ತಿದ್ದು ವಜ್ರಯಾನ. ಆಯ್ಕೆ 4 ಮಹಾಯಾನ. ಉತ್ತರವನ್ನು ನೋಡೋಣ. ಮುಷ್ಟಿಯಾನ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಸುಬ್ರಹ್ಮಣಿ ಅವರು ಕೊಟ್ಟಿದ್ದಾರೆ. ವಿವೇಕ್ ರೈ ಬರೆದ ಅಕ್ಕರ ಮನೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಹೀನಯಾನ ಕ್ರಿಸ್ತಪೂರ್ವ 3ರಿಂದ 2ನೇ ಶತಮಾನದಲ್ಲಿ ಹುಟ್ಟಿದರೆ, ಮಹಾಯಾನ ಕ್ರಿಸ್ತಪೂರ್ವ 1ರಿಂದ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಹುಟ್ಟುತ್ತೆ. ವಜ್ರಯಾನ ಹೆಚ್ಚು ಕಡಿಮೆ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಅದು ರೂಪುಗೊಂಡ್ರೆ 6ರಿಂದ 7ನೇ ಶತಮಾನದಲ್ಲಿ. ಮುಷ್ಟಿಯಾನ ಅಂತ ಯಾವುದೇ ಬೌದ್ಧ ಧರ್ಮದ ಶಾಖೆ ಇಲ್ಲ. ಮುಂದಿನ 2 ಪುಸ್ತಕ ಬೆಟ್ಟದ ಜೀವ, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದ ಕಾದಂಬರಿ. ಪುರುಷೋತ್ತಮನ ಪರ್ವ, SLN ಸ್ವಾಮಿ ಬರೆದಂಥ ನಾಟಕದ ಪುಸ್ತಕ. ಪ್ರಶ್ನೆ: ಕನ್ನಡದ ಲಭ್ಯ ಮೊದಲ ಕಾಮಶಾಸ್ತ್ರ ಗ್ರಂಥ ಮದನ ತಿಲಕ. ಇದನ್ನು ಯಾರು ಬರೆದರೋ? ಆಯ್ಕೆಗಳು: ಸೂರ್ಯರಾಜ, ಅಭಿನವ ವಾತ್ಸಾಯನ, ಚಂದ್ರರ ರಾಜ ಹಾಗೂ ಕೊಕ್ಕೋಕ. ಬಜರ್ ಮೊದಲಿಗೆ ಒತ್ತಿದ್ದು ಸುಬ್ರಹ್ಮಣಿ, ಆ ನಂತರ ಭಾಸ್ಕರ್. ಸರ್, ಆಪ್ಷನ್ 2 ಅಭಿನವ ವಾತ್ಸಾಯನ. ತಮ್ಮ ಉತ್ತರ ಭಾಸ್ಕರ್? ಸೇಮ್ ಸರ್, ಆಪ್ಷನ್ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಚಂದ್ರರ ರಾಜ ಆಗಿತ್ತು. 2 ಪುಸ್ತಕ ನನ್ನಲ್ಲೇ ಉಳಿತು. ಕ್ರಿಸ್ತಶಕ 1040ರಲ್ಲಿ ಚಂದ್ರರ ರಾಜ ಬದುಕಿದ್ದ. ಈತ ಚಾಲುಕ್ಯರ ಜಯಸಿಂಹನ ಮಹಾಸಾಮಂತನಾಗಿದ್ದ, ಜೊತೆಗೆ ಲೇಖಕನೂ ಆಗಿದ್ದ. ಅಪ್ಪಟ ಕನ್ನಡ ಛಂದಸ್ಸುಗಳನ್ನು ಬಳಸಿದ್ದು ಈತನ ಹಿರಿಮೆ. ಇತಿಹಾಸ ಕಾವ್ಯಗಳು VC ಬರೆದದ್ದು. ಕಂಡವು ಅಮೃತದ ಬಿಂದು, ಶ್ರೀನಿವಾಸ ದೇಸಾಯಿ ಬರೆದದ್ದು. ಪ್ರಶ್ನೆ: ಶ್ರೀನಿವಾಸ ನಾಯಕರಿಗೆ ಪುರಂದರದಾಸರು ಎಂದು ನಾಮಕರಣವನ್ನು ಯಾರು ಮಾಡಿದರೋ? ಆಯ್ಕೆಗಳನ್ನು ನೋಡೋಣ. ಶ್ರೀಪಾದರಾಜರು, ಶ್ರೀ ಕೃಷ್ಣದೇವರಾಯ, ಕನಕದಾಸರು, ವ್ಯಾಸರಾಯರು. ಭಾಸ್ಕರ್? ಆಪ್ಷನ್ 4 ವ್ಯಾಸರಾಯರು. ವ್ಯಾಸರಾಯರು. ತಮ್ಮ ಉತ್ತರ ಸುಬ್ರಹ್ಮಣಿ? ಆಯ್ಕೆ 4 ವ್ಯಾಸರಾಯರು. ಅದೇ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ವ್ಯಾಸರಾಯರು ಉತ್ತರ ಸರಿಯಾಗಿದೆ. ಇತಿಹಾಸ ಕಾವ್ಯಗಳು ಈ ಒಂದು ಪುಸ್ತಕವನ್ನು ಭಾಸ್ಕರ್ ಅವರಿಗೆ ಕಂಡವೋ ಅಮೃತದ ಬಿಂದು ಎನ್ನುವ ಪುಸ್ತಕ, ಇತಿಹಾಸ ಕಾವ್ಯಗಳು ಪುಸ್ತಕ ಸುಬ್ರಹ್ಮಣಿ ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ 2 ಪುಸ್ತಕ ಕಣ್ಣಿಗೆ ಕಾಣುವ ದೇವರು, ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳು, ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಬರೆದದ್ದು. ಕಡಲ ತಡಿಯ ಕಥೆಗಳು, GK ಐತಾಳ್ ಬರೆದದ್ದು. ಪ್ರಶ್ನೆ: 1974ರಲ್ಲಿ ಮಂಡ್ಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ ಜಯದೇವಿ ತಾಯಿ ಲಿಗಾಡೆ ಅವರು ಕನ್ನಡದ ಜೊತೆಗೆ ಯಾವ ಭಾಷೆಯಲ್ಲಿ ಸಾಹಿತ್ಯವನ್ನು ರಚಿಸಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ತೆಲುಗು, ಹಿಂದಿ, ಮರಾಠಿ, ಇಂಗ್ಲಿಷ್. ಮೊದಲಿಗೆ ಬಜರ್ ಒತ್ತಿದ್ದು ಸುಬ್ರಹ್ಮಣಿ, ಆನಂತರ ಭಾಸ್ಕರ್. ಸರ್, ಆಯ್ಕೆ 3 ಮರಾಠಿ. ತಮ್ಮ ಉತ್ತರ? ಸೇಮ್ ಸರ್, 3 ಮರಾಠಿ. ಉತ್ತರವನ್ನು ನೋಡೋಣ. ಮರಾಠಿ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕೊಟ್ಟಿರೋ ಕಾರಣ ಭಾಸ್ಕರ್ ಅವರಿಗೆ ಕಣ್ಣಿಗೆ ಕಾಣುವ ದೇವರು ಎನ್ನುವ ಪುಸ್ತಕ, ಕಡಲ ತಡಿಯ ಕಥೆಗಳು ಎನ್ನುವ ಪುಸ್ತಕ ಸುಬ್ರಹ್ಮಣಿ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡಲಿರುವ 2 ಪುಸ್ತಕ ವಿದುರ, ಜಗದೀಶ ಶರ್ಮ ಸಂಪಾ ಬರೆದದ್ದು, ರಾಜ್ಯದಾಹ, ತರಾಸು ಬರೆದಿರುವಂಥದ್ದು. ಪ್ರಶ್ನೆ: ಶ್ರೀ ಯಾರ ಕಾವ್ಯನಾಮ? ಆಯ್ಕೆಗಳನ್ನು ನೋಡೋಣ. BM ಶ್ರೀಕಂಠಯ್ಯ,
ಹೇಳಿ ಸುಬ್ರಹ್ಮಣ್ಯ. ಸರ್, ಆಯ್ಕೆ 1 ಬಿ ಎಂ ಶ್ರೀಕಂಠಯ್ಯ. ಬಿ ಎಂ ಶ್ರೀಕಂಠಯ್ಯ. ಎರಡನೇದಾಗಿ ಬಿ ಎಂ ಬಜರ್ ಒತ್ತುದವರು ಗಂಗಾಧರ್ ಅವರು ಬಿ ಎಂ ಶ್ರೀಕಂಠಯ್ಯ. ಬಿ ಎಂ ಶ್ರೀಕಂಠಯ್ಯ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2 ಶ್ರೀನಿವಾಸ. ಆಯ್ಕೆ 3 ತೀನಂ ಶ್ರೀಕಂಠಯ್ಯ. ಆಯ್ಕೆ 4 ಶ್ರೀಕಂಠೇಗೌಡ. ಉತ್ತರವನ್ನು ನೋಡೋಣ. ಬಿ ಎಂ ಶ್ರೀಕಂಠಯ್ಯ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಸುಬ್ರಹ್ಮಣಿ ಅವರು. ವಿದುರ ಕೃತಿಯನ್ನು ಕೊಟ್ಟಿದ್ದೇನೆ. ಹಾಗೆಯೇ ಗಂಗಾಧರ್ ಸಹ ಕೊಟ್ಟಿದ್ದಾರೆ. ಅವರಿಗೆ ರಾಜ್ಯದಾಹ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ 2 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಮಾವಳ್ಳಿ ಐತಿಹ್ಯಗಳು ಮತ್ತು ರಂಗಕೈರಳಿ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕನ್ನಡ ವಚನವನ್ನು ತಪ್ಪಿಲ್ಲದ ಹಾಗೆ ಓದಬೇಕು. ವಚನ ಈಗ ಬಂತು. ವಚನವನ್ನು ನೋಡೋಣ. ವಚನ ತಮ್ಮ ಮುಂದೆ ಇದೆ. ಮೊದಲು ಓದಬೇಕು, ಬಜರ್ ಏನು ಬೇಡ ಇಲ್ಲಿ. ಮೊದಲು ಓದಬೇಕಾದದ್ದು ಭಾಸ್ಕರ್, ಆನಂತರ ಸುಬ್ರಹ್ಮಣಿ, ನಾಗಭೂಷಣ ಮತ್ತು ಗಂಗಾಧರ್. 4 ಜನ ತಪ್ಪಿಲ್ಲದ ಹಾಗೆ ಓದಿದ್ರೆ 4 ಜನಕ್ಕೂ ಪುಸ್ತಕ ದೊರೆಯುತ್ತೆ. ಮೊದಲಿಗೆ ಭಾಸ್ಕರ್. ರಕ್ಕಸಿಗರಿಬ್ಬರು ಮಕ್ಕಳು ತೊಟ್ಟಿಲ ಮೇಲ್ದೊಯ್ವರು. ರಕ್ಕಸಿ ಬಾಣತಿಯಾದ ಸುಬ್ರಹ್ಮಣಿ ತಾವು ಓದಿ. ರಕ್ಕಸಿಗಿಬ್ಬರು ಮಕ್ಕಳು ತೊಟ್ಟಿಲ ಮೇಲೈವರು. ರಕ್ಕಸಿ ಬಾಣತಿಯಾದಡೆ ಮಕ್ಕಳಿಗೆನ್ನೆಂಥೋ ತೊಟ್ಟಿಲ ತೂಗುವೆ. ಜೋಗುಳವಾಡುವೆ ರಕ್ಕಸಿ ಬಾಣತಿಯ ತೊಟ್ಟಿಲು ನುಂಗಿತ್ತು ಇದೇನು ಹೇಳ ಗುಹೇಶ್ವರ. ನಾಗಭೂಷಣ್ ರಾವ್ ಓದಿ. ರಕ್ಕಸೆಗಿಟ್ಟರು ಮಕ್ಕಳು ತೊಟ್ಟಿಲ ಮೇಲ್ಮೈಯವರು. ರಕ್ಕಸಿ ಬಾಣಸಿಯಾದರೆ ಮಕ್ಕಳಿಗಿದ್ದಂತೋ ತೊಟ್ಟಿಲ ತೂಗುವೆ. ಜೋಗಳ ಪಾಡವೆ ರಕ್ಕಸೆ ಬಾಣತಿಯ. ಅಲ್ಲ, ಗಂಗಾಧರ್ ಅವರು ದಯವಿಟ್ಟು ಓದಿ. ತಾವು ಸುಮಾರು ತಪ್ಪುಗಳನ್ನು ಮಾಡಿದ್ದೀರಿ. ತಾವು ಓದಿ. ರಕ್ಕಸಿಗಿಬ್ಬರು ಮಕ್ಕಳು ತೊಟ್ಟಿಲ ಮೇಲೈವರು. ರಕ್ಕಸಿ ಬಾಣತಿಯಾದೊಡೆ ಮಕ್ಕಳಿಗಿನ್ನೆಂತೋ ತೊಟ್ಟಿಲ ತೂಗುವೆ. ಜೋಗಳವಾಡುವೆ ರಕ್ಕಸಿ ಬಾಣತಿಯ ತೊಟ್ಟಿಲು ನುಂಗಿತ್ತು ಇದೇನು ಹೇಳ ಗುಹೇಶ್ವರ. ಪರವಾಗಿಲ್ಲ ಗಂಗಾಧರ್ ಅವರೇ, ಚೆನ್ನಾಗಿ ಓದಿದ್ರಿ, ಸಂತೋಷವಾಯಿತು. ರಂಗಕೈರಳಿ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಇಲ್ಲಿ ರಕ್ಕಸಿ ಅಂತ ಹೇಳ್ತಂದರೆ ಮಾಯೆ, ಇಬ್ಬರು ಮಕ್ಕಳು ಅಂತ ಹೇಳ್ತಂದರೆ ನಮ್ಮ ಮನಸ್ಸು ಮತ್ತು ನಮ್ಮ ಬುದ್ಧಿ, ತೊಟ್ಟಿಲು ಅಂತ ಹೇಳಿದ್ರೆ ನಮ್ಮ ದೇಹವನ್ನು ವರ್ಣಿಸ್ತಾ ಇದ್ದಾರೆ. ಮೇಲೈವರು ಅಂತ ಹೇಳ್ತಂದರೆ ಈ ದೇಹದಲ್ಲಿ ಇರ್ತಕ್ಕಂಥ ಪಂಚೇಂದ್ರಿಯಗಳ ಬಗ್ಗೆ ಹೇಳ್ತಿದ್ದಾರೆ. ಮಾಯೆ ಅನ್ನೋದು ಈ ವಿಷಯದಾಹ ಅನ್ನೋ ಬಾಣತಿಯನ್ನೇ ನುಂಗಿ ಹಾಕಿತಂತೆ. ಇಂದ್ರಿಯಗಳನ್ನು ಎಂದಿಗೂ ತೃಪ್ತಿಪಡಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಂದ್ರಿಯಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಅಲ್ಲಮ ಪ್ರಭುಗಳು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಕಿಲಿಗ್ ಭಾರತದ ನಿಜ ಇತಿಹಾಸ. ಈ ವಿದ್ವಾಂಸರನ್ನು ಗುರುತಿಸಿ. ಸಾಕ್ರು ರಾಮಚಂದ್ರರಾವ್, ಡಿ ಎಲ್ ನರಸಿಂಹಾಚಾರ್, ಸಾಲಿ ರಾಮಚಂದ್ರರಾವ್, ಎಚ್ ಎಂ ಕೃಷ್ಣ. ಭಾಸ್ಕರ್. ಆಪ್ಷನ್ 3 ಸಾಲಿ ರಾಮಚಂದ್ರ ರಾವ್. ನಾಗಭೂಷಣ ರಾವ್, ನರಸಿಂಹಾಚಾರ್ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸಾಕ್ರು ರಾಮಚಂದ್ರ ರಾವ್ ಆಗಿತ್ತು. ವಿದ್ಯಾಲಂಕಾರ, ಸಾಲಿಗ್ರಾಮ, ಕೃಷ್ಣ ರಾಮಚಂದ್ರ ರಾವ್ ಸಂಸ್ಕೃತ ವಿದ್ವಾಂಸರು, ಮನಃಶಾಸ್ತ್ರ ವಿಶಾರದರು. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ ಮುಂತಾದರ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ಬರೆದಂಥ ತಿರುಪತಿ ತಿಮ್ಮಪ್ಪ ಎನ್ನುವ ಸಂಶೋಧನಾತ್ಮಕ ಕೃತಿ ಅದ್ಭುತವಾಗಿದೆ. ಒಮ್ಮೆ ನಾವೆಲ್ಲ ಓದೋಣ. ಸವಿಗನ್ನಡ ಈಗ ಬಂತು. ಈ ಪ್ರಶ್ನೆಯ ನಿಯಮಗಳು ಈ ರೀತಿ ಇದೆ. ಕೊಟ್ಟ ವಿಷಯದ ಮೇಲೆ 1 ನಿಮಿಷ ಮಾತಾಡಬೇಕು. ತಡವರಿಸಬಾರ್ದು, ನಿಲ್ಲಿಸಬಾರ್ದು, ತೊದಲಬಾರದು, ವಿಷಯ ಬಿಟ್ಟು ಹೋಗಬಾರದು. ಮಾತಿನ ಓಘ ಏಕರೂಪವಾಗಿರಬೇಕು. ಇಂಗ್ಲೀಷ್ ಪದಗಳನ್ನು ಬಳಸಬಾರದು. 3 ಸ್ಪರ್ಧಿಗಳು 1 ನಿಮಿಷ ಮಾತನಾಡಿದರೆ 3ರಿಗೂ ಒಂದೊಂದು ಪುಸ್ತಕ ದೊರೆಯುತ್ತೆ. ಮೊದಲ ಅವಕಾಶ ಬರ್ತಾ ಇದೆ ಭಾಸ್ಕರ್ ಅವರಿಗೆ. ಭಾಸ್ಕರ್ ಅವರೇ, ಮಲ್ಲಿಗೆ ಹೂವಿನ ಬಗ್ಗೆ 1 ನಿಮಿಷ ಮಾತನಾಡಿ.
ಮಲ್ಲಿಗೆ ಹೂವಿನಲ್ಲಿ ಅತ್ಯಂತ ಸುಂದರವಾದ ಮತ್ತು ಶ್ರೇಷ್ಠವಾದ ಹೂವು. ಆ ಮಲ್ಲಿಗೆ ಹೂವನ್ನು ನಾವು ಸುಗಂಧ ಮತ್ತು ಪರ್ಫ್ಯೂಮನ್ನು ತಯಾರು ಮಾಡೋಕ್ಕೆ ನಾವು ಅದನ್ನು ಯೂಸ್ ಮಾಡ್ತೀವಿ ನಾವು. ಮಲ್ಲಿಗೆ ಹೂವು ಬಳ್ಳಿಯಿಂದ ನಮಗೊಂದು ಜೀವನದ ಪಾಠ ಏನು ಹೇಳುತ್ತೆ ಅಂದರೆ ಮಗ, ಮಲ್ಲಿಗೆ ಹೂವಿನ ಎಷ್ಟು ಬಳ್ಳಿ ಅದು. ಗಪ್ಪಗಳಾಯ್ತು ಭಾಸ್ಕರ್. ಸುಬ್ರಹ್ಮಣಿ, ತಮಗೆ ಸಂಪಿಗೆ ಹೂವು ಅಂತ ಕೊಡ್ತಾ ಇದ್ದೇನೆ ವಿಷಯ. ಸಂಪಿಗೆ ವಿಶೇಷವಾದಂಥ ಸುವಾಸನೆ ಭರಿತವಾದಂಥ ಪುಷ್ಪ. ಇದು ಸಾಮಾನ್ಯವಾಗಿ ಸಂಜೆಯಲ್ಲಿ ತುಂಬ ಗಮನ ಕೊಡುತ್ತೆ. ಇದು ಅಪರೂಪಕ್ಕೆ ಬರುವಂಥದ್ದಂದರೆ ಸೀಸನ್ ಅಂತ ಹೇಳ್ತಾರೆ, ಆ ಸೀಸನ್ ಮಾತ್ರ ಬರುವಂಥದ್ದು ಪುಷ್ಪ ಇದು. ಸಾಕು ಸುಬ್ರಹ್ಮಣಿ, ಸೀಸನ್ ಯಾಕೆ ಬಂತೋ ಗೊತ್ತಾಗಲಿಲ್ಲ ನನಗೆ. ನಾಗಭೂಷಣ ರಾವ್, ಕಮಲದ ಹೂವಿನ ಬಗ್ಗೆ 1 ನಿಮಿಷ ಮಾತಾಡಿ. ಇದು ಕೇಸರಿನ ಕಮಲ ಅಂತ ಹೇಳ್ತಾರೆ. ಕೇಸರಿನಲ್ಲೇ ಹುಡ್ತಕ್ಕಂಥದ್ದು. ಇದು ಸರೋವರಗಳಲ್ಲಿ ಜಾಸ್ತಿ ಇರ್ತದೆ. ಇದನ್ನು ಇದು ಲಕ್ಷ್ಮಿಗೆ ಅಲಂಕಾರ ಪ್ರಿಯ. ಇದು ಲಕ್ಷ್ಮಿಗೆ ತಾವರೆಯಲ್ಲಿ ಹುಟ್ಟಿರೋದ್ರಿಂದ ಈ ಕಮಲವನ್ನು ಉಪಯೋಗಿಸ್ತಾರೆ. 2 ಕಡೆ ತಡವರಿಸಿದ್ರೆ 1 ನಿಮಿಷ ಆಗಲಿಲ್ಲ. ಇನ್ನು ಎಲ್ಲಾಯಿತು 1 ನಿಮಿಷ 20 ಸೆಕೆಂಡೂ ಆಗಿಲ್ಲ ಇನ್ನು. ಈಗ ಗಂಗಾಧರ್ ಪ್ರಯತ್ನಿಸಬಹುದು. ಸುಗಂಧರಾಜ ಅನ್ನೋ ಹೂವನ್ನು ತಾವು ಕೊಡ್ತಾ ಇದ್ದೇವೆ, 1 ನಿಮಿಷ ಮಾತನಾಡಿ. ಸುಗಂಧರಾಜ ಇದು ಒಳ್ಳೆಯ ಹೂವು, ಹಳ್ಳಿಗಳಲ್ಲಿ ಜಾಸ್ತಿ ಬೆಳೀತಾರೆ, ಪೂಜೆಗೂ ಬಳಸ್ತಾರೆ ಇದನ್ನು. ಆಮೇಲೆ ಫಂಕ್ಷನ್ಗಳು, ಈ ಮದುವೆ ಫಂಕ್ಷನ್ಗಳಿಗೆ 1 ನಿಮಿಷದ ಕಾಲ ಕನ್ನಡದಲ್ಲಿ ಮಾತನಾಡೋದಕ್ಕೆ ನಾವೆಲ್ಲ ಪ್ರಯತ್ನಿಸಬೇಕಾಗುತ್ತೆ, ಕಲಿಯೋದಕ್ಕೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 10 ಪ್ರಶ್ನೆಗಳನ್ನು ಕೇಳ್ತೇವೆ. ದಯವಿಟ್ಟು ಪ್ರಶ್ನೆಯನ್ನು ಓದಿ ಮುಗಿಸೋದಕ್ಕೆ ಅವಕಾಶ ಕೊಡಿ. ಆಯ್ಕೆಗಳು ಬಂದ ಮೇಲೆ ತಾವು ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡಬಹುದು. ಸಿದ್ಧವಾಗಿದ್ದೀರಾ? ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ಈ ಕೆಳಗಿನ ಪದದ ಸಮಾನಾರ್ಥವೇನು? ಕೊಚ್ಚು, ಕೋರಿಕೋ, ಕತ್ತರಿಸಿ ಹಾಕು. ಮೊದಲಿಗೆ ಬಜರ್ ಒತ್ತಿದ್ದಾರೆ ಭಾಸ್ಕರ್. ಕೋರಿಕೋ. ಉತ್ತರವನ್ನು ನೋಡೋಣ. ಕತ್ತರಿಸಿ ಹಾಕು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೋತಿ, ಮಂಗ, ಕಾಡು ಹಂದಿ, ಸೂಕರ. ಕೋಡ, ಕೋಡಿ. ಮೊದಲಿಗೆ ಗಂಗಾಧರ್. ಕೋಡ. ಉತ್ತರವನ್ನು ನೋಡೋಣ. ಕೋಡ ಉತ್ತರ ಸರಿಯಾಗಿದೆ. ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಪದದ ತತ್ಸಮ ತದ್ಭವವನ್ನು ಗುರುತಿಸಿ. ಸ್ತಂಭ, ಕಂಬ, ಲಂಬ. ಮೊದಲು ಗಂಗಾಧರ್. ಕಂಬ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಇದು ಯಾವ ಅಲಂಕಾರ? ಸೀತೆಯ ಮುಖವು ಕಮಲದಂತೆ ಅರಳಿತು. ಉಪಮಾಲಂಕಾರ, ಶ್ಲೇಷಾಲಂಕಾರ. ಮೊದಲಿಗೆ ಸುಬ್ರಹ್ಮಣಿ. ಸರ್, ಆಯ್ಕೆ ಮೊದಲೇದು ಉಪಮಾಲಂಕಾರ. ಉತ್ತರವನ್ನು ನೋಡೋಣ. ಉಪಮಾಲಂಕಾರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಪದವನ್ನು ಯಾವ ಹೆಸರಿನಿಂದ ಗುರುತಿಸುವರು? ಬೇರೆ ಬೇರೆ. ಜೋಡು ನುಡಿ, ದ್ವಿರುಕ್ತಿ. ಮೊದಲಿಗೆ ಸುಬ್ರಹ್ಮಣಿ. ಸರ್, ಆಯ್ಕೆ ಬಂದು ಜೋಡು ನುಡಿ. ಉತ್ತರವನ್ನು ನೋಡೋಣ. ದ್ವಿರುಕ್ತಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಈ ಕೆಳಗಿನ ನಾನಾರ್ಥದ ಶಬ್ದವು ಯಾವುದು? ಹೊಳೆ, ಮಿನುಗು, ಕಾಂತಿ, ಒನಪು, ವಯ್ಯಾರ. ತಳಕು, ತಳಪ. ಮತ್ತೆ ಸುಬ್ರಹ್ಮಣಿ. ಥಟ್ಟು ತಗೊಳ್ಬೇಕು. ತಳಕು. ತಳಕು. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಅರ್ಥದ ನುಡಿಗಟ್ಟನ್ನು ಗುರುತಿಸಿ. ನಾಯಿ ಜನ್ಮ, ಪ್ರಾಮಾಣಿಕ ಬಾಳು, ಹೀನ ಬಾಳು. ಮೊದಲಿಗೆ ಗಂಗಾಧರ್. ಹೀನಬಾಳು. ಗಂಗಾಧರ್, ತಾವು ಉತ್ತರ ಕೊಡಬಾರ್ದು. ಹೀನಬಾಳು. ಹೀನಬಾಳು. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ದೇಶ ಮತ್ತು ಅನ್ಯದೇಶ ಪದವನ್ನು ಗುರುತಿಸಿ. ಇನಾಮು ಮತ್ತು ಉಡುಗೊರೆ. ಇನಾಮು ಅನ್ಯದೇಶ, ಉಡುಗೊರೆ ದೇಶ. ಇನಾಮು ದೇಶ, ಉಡುಗೊರೆ ಅನ್ಯದೇಶ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಸುಬ್ರಹ್ಮಣಿ. ಸರ್, ಮೊದಲನೇ ಆಯ್ಕೆ ಇನಾಮು ಅನ್ಯ ದೇಶ, ಉಡುಗೊರೆ ದೇಶ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಲಿಪಿಯುಕ್ತವಾದ ದ್ರಾವಿಡ ಭಾಷೆಗಳು ಯಾವುವು? ಕನ್ನಡ, ತೆಲುಗು, ತಮಿಳು, ಮಲಯಾಳಂ. ಕನ್ನಡ, ತೆಲುಗು, ಬ್ರಾಹ್ಮಿ, ಕುಯಿ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಭಾಸ್ಕರ್. ಸರ್, ಆಪ್ಷನ್ 1 ಕನ್ನಡ, ತೆಲುಗು, ತಮಿಳು, ಮಲಯಾಳಂ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಕನ್ನಡದಲ್ಲಿ ಏಕವಚನ ಬಹುವಚನ ಬಳಕೆಯಲ್ಲಿದೆ. ದ್ವಿವಚನ ಯಾವ ಭಾಷೆಯಲ್ಲಿದೆ? ಪ್ರಾಕೃತ, ಸಂಸ್ಕೃತ. ಭಾಸ್ಕರ್. ಪ್ರಾಕೃತ ಸರ್. ಪ್ರಾಕೃತ. ಉತ್ತರವನ್ನು ನೋಡೋಣ. ಸಂಸ್ಕೃತ ಅನ್ನೋದು ಸರಿಯಾದ ಉತ್ತರ.
ಆಗಿತ್ತು. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ. ಭಾಸ್ಕರ್ ಅವರಿಗೆ ದೊರೀತಾ ಇದೆ ಒಟ್ಟು 3 ಪುಸ್ತಕಗಳು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸುಬ್ರಹ್ಮಣಿ ಅವರಿಗೆ ದೊರೀತಾ ಇದೆ 4, 3, 7 ಪುಸ್ತಕ ತಮಗೆ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ನಾಗಭೂಷಣ ರಾವ್ ಅವರಿಗೆ ಮಾವಳ್ಳಿ ಐತಿಹ್ಯಗಳು ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಗಂಗಾಧರ್ ಅವರಿಗೆ 5 ಪುಸ್ತಕ ದೊರೆಯುತ್ತಾ ಇದೆ, ದಯವಿಟ್ಟು ಸ್ವೀಕರಿಸಿ ಅಭಿನಂದನೆಗಳು. ಕರಡದ ಬಣವೆ ಸಿಕ್ಕಿತು ಕಾಳುಗಿಚ್ಚಿನ ಬಗರೆಗೆಗೆ ಅನ್ನೋ ಒಂದು ವಾಕ್ಯವನ್ನು ಪ್ರಯೋಗಿಸ್ತಾನೆ ಕುಮಾರವ್ಯಾಸ. ಕರಡ ಅಂತ ಹೇಳ್ತಂದರೆ ಬೆಟ್ಟಗಳಲ್ಲಿ ಬೆಳೆಯುವಂಥ ಒಂದು ವಿಶೇಷವಾದ ಹುಲ್ಲು. ಇದಕ್ಕೆ ಬೆಂಕಿ ತಾಗುತ್ತಾ ಇದ್ದಾಗೆ ಭರ್ರಂತ ಸುಟ್ಟು ಅಲ್ಲೇ ಬೂದಿಯಾಗೋಗುತ್ತೆ. ಕರ್ಣಪರ್ವದಲ್ಲಿ ಸಾತ್ಯಕಿ ಸಿಕ್ಕಿ ಹಾಕಿಕೊಂಡಾಗ ಆನೆಗಳ ಸೇನೆಯ ನಡುವೆ ಹೇಗೆ ಆತ ಯುದ್ಧವನ್ನು ಮಾಡಿದ ಅನ್ನೋದನ್ನು ವರ್ಣಿಸೋದಕ್ಕೆ ಈ ಅಪರೂಪದ ಗ್ರಾಮ್ಯ ಶಬ್ದ ಕರಡ ಅನ್ನೋದನ್ನು ಬಳಸಿದ್ದಾನೆ ಕುಮಾರವ್ಯಾಸ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.